ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಪರೇಷನ್ ಆಟ ಶುರುವಾಗಿದೆ. ಜೆಡಿಎಸ್ ಶಾಸಕರೇ ಟಾರ್ಗೆಟ್ ಆಗಿದ್ದಾರೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಆಪರೇಷನ್ ಆಟ ಈಗ ಶುರುವಾಗಿದೆ. ನೋಡಿ, ಅಕ್ಟೋಬರ್ ಸ್ಟಾರ್ಟ್ ಆಗಿದೆ. ಜೆಡಿಎಸ್ ಶಾಸಕರನ್ನ ಟಾರ್ಗೆಟ್ ಮಾಡಿಕೊಂಡು ಡಿಕೆ ಶಿವಕುಮಾರ್ ಈಗ ಹೊಸದೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಬಿಜೆಪಿ ಜೊತೆ ಮೈತ್ರಿಯಿಂದ ಯಾರೆಲ್ಲ ಜೆಡಿಎಸ್ನ ಶಾಸಕರು ಅಸಮಾಧಾನದಲ್ಲಿ ಇದ್ದಾರೋ ಅವ್ರಿಗೆ ಗಾಳ ಹಾಕ್ತಾ ಇದ್ದಾರೆ. ಈಗಾಗಲೇ ಹಲವು ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ಮಾಡಿದ್ದಾರೆ. ದಳಪತಿ ಪ್ರಾಬಲ್ಯ ಕುಸಿದ್ರೆ ಸಿಎಂ ಪಟ್ಟ ಸುಲಭ ಅನ್ನೋ ಲೆಕ್ಕಾಚಾರ ಇದು. 2028ರ ಚುನಾವಣೆ ಹೊತ್ತಿಗೆ ಜೆಡಿಎಸ್ ಶಾಸಕರನ್ನ ಸೆಳೆಯೋಕೆ ತಂತ್ರವನ್ನ ಮಾಡ್ಕೊಳ್ತಾ ಇದ್ದಾರೆ. ದಳಪತಿಗಳ ಬಲವನ್ನ ಕುಗ್ಗಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಗುರುತಿಸಿಕೊಳ್ಳುವಂತ ಜೆಡಿಎಸ್ನ ಶಾಸಕರೇ ಈಗ ಟಾರ್ಗೆಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ. ಹಾಲಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರೇ. ನಾವೇನಾದರೂ ಈಗಲಿಂದಲೇ ಅವರ ಜೊತೆ ಒಡನಾಟ ಸಂಪರ್ಕವನ್ನು ಬೆಳೆಸಿದ್ದೆ ಆದರೆ 2028ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ದಳಪತಿಗಳ ಬಲವನ್ನು ಕುಗ್ಗಿಸಬಹುದು. ಅವರು ಪ್ರಾಬಲ್ಯವನ್ನು ಹೊಂದಿರೋದು, ಹಿಡಿತವನ್ನು ಹೊಂದಿರೋದು ಕೇವಲ ಹಳೆ ಮೈಸೂರು ಭಾಗದ 10-11 ಜಿಲ್ಲೆಗಳಲ್ಲಿ. ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು ಈ ಭಾಗದಲ್ಲಿ ಮಾತ್ರ ಅವರ ಪ್ರಾಬಲ್ಯ ಇದೆ. ಈ ಕಡೆ ಬಂದರೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಇದಿಷ್ಟು ಜಿಲ್ಲೆಗಳು ಬಿಟ್ಟರೆ ಬೇರೆ ಇನ್ನೆಲ್ಲೂ ಜೆಡಿಎಸ್ ಅವರು ಪ್ರಾಬಲ್ಯ ಇಲ್ಲ. ಹೀಗಾಗಿ ಯಾವಾಗ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ವಿಪಕ್ಷವಾಗಿ ಕುಳಿತುಕೊಂಡಿದೆಯೋ, ಈಗ ನಾವು ಕೂಡ ಒಂದು ಪ್ಲಾನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಧುಮುಕಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಮತ್ತೆ ಆಪರೇಷನ್ ಆಟ ಡಿಸಿಎಂ ಡಿಕೆ ಶಿವಕುಮಾರ್ದು ಏನಂತೆ ಮಾಸ್ಟರ್ ಪ್ಲಾನ್? ಬಹಳ ಮುಖ್ಯವಾಗಿರುವಂತದ್ದು ಮುಂದಿನ ಚುನಾವಣೆ ಹೊತ್ತಿಗೆ ಬಹುತೇಕ ಜೆಡಿಎಸ್ ಶಾಸಕರ ಸೆಳೆಯುವಂತ ಲೆಕ್ಕಾಚಾರದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರ ಅಖಾಡಕ್ಕೆ ಅಂತ ಕಾಣಿಸ್ತಾ ಇದೆ. ಒಂದು ಹಂತದಲ್ಲಿ ಹಿಂದೆ ಕೂಡ ಮಾತುಕತೆ ನಡೆಸಿದಂತಹ ಡಿಕೆ ಶಿವಕುಮಾರ್ ಅವರು ತಥಾಗತೆ ಹೆಚ್ಚಿನ ಸಂಖ್ಯೆಯ ಶಾಸಕರನ್ನು ಕಾಂಗ್ರೆಸ್ ಸೆಳೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ತಂತ್ರಗಾರಿಕೆ ರೂಪಿಸಿದ್ದಾರೆ ಅನ್ನುವಂಥ ಕೂಡ ಕೇಳಿ ಬರ್ತದೆ. ಒಂದು ಅವರ ಲೆಕ್ಕಾಚಾರ ಇರುವಂತದ್ದು, ಮುಂದೆ ಕೂಡ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕಂದ್ರೆ ಜೆಡಿಎಸ್ ಶಾಸಕರು ಅನಿವಾರ್ಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮುಂದಿನ ಬಾರಿ ನನಗೆ ಶಕ್ತಿ ತುಂಬಿ ಎನ್ನುವಂತ ಮಾತನ್ನ ಪದೇ ಪದೇ ಹಳೆ ಮೈಸೂರು ಭಾಗದಲ್ಲಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಜೆಡಿಎಸ್ ಪ್ರಾಬಲ್ಯ ಸಿದ್ದಿದ್ದಕ್ಕೂ ಕೂಡ ಡಿಕೆ ಶಿವಕುಮಾರ್ ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಕೂಡ ಕಾರ್ಯಾಚರಣೆ ಮುಂದೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಜೆಡಿಎಸ್ನ ಹಳೆ ಶಾಸಕರ ಜೊತೆ ಮಾತುಕತೆ ನಡೆಸಿದ್ರೆ ಬಲ್ಲ ಮೇಲೆ ಹೇಳೋ ಪ್ರಕಾರ ಬಿಜೆಪಿ ಜೊತೆ ಮೈತ್ರಿಗೆ ಎಲ್ಲದ ಮನಸ್ಸಿನಲ್ಲಿ ಈಗಾಗಲೇ ಹಳೆ ಶಾಸಕರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಂತಹ ಶಾಸಕರನ್ನು ಸೆಳೆಯುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ರೆ. ಮತ್ತೆ ಮುಂದಿರ್ತಕ್ಕಂಥ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶವನ್ನ ಕೊಡ್ತೇನೆ ಕಾಂಗ್ರೆಸ್ ಅಲ್ಲಿ ಅನ್ನುವಂತ ಭರವಸೆಯನ್ನು ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಿದೆ. ಹಾಗಾಗಿ ಮುಂಬರುವ 2028ರ ಚುನಾವಣೆ ಹೊತ್ತಿಗೆ ಜೆಡಿಎಸ್ನ ಹಳೆ ಶಾಸಕರನ್ನ ಸೆಳೆಯಲು ಈಗಾಗಲೇ ಮುಂದಾಗಿದ್ದಾರೆ. ಅಂದ್ರೆ ಬಿಜೆಪಿ ಜೆಡಿಎಸ್ ಮುಂದೆ ಚುನಾವಣೆಯಲ್ಲಿ ಹೆಚ್ಚಾಗಿ ಹೋಗಿದ್ದಾಗಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ತೃಪ್ತಿ ಅನ್ನುವಂತ ಆತಂಕ ಸಹಜವಾಗಿ ಕಾಣ್ತಿದೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಪ್ರಾಬಲ್ಯ ಸಿಕ್ಕಿದ್ದಷ್ಟು ಕಾಂಗ್ರೆಸ್ಗೆ ಬಲ ಬರುತ್ತೆ ಅನ್ನುವಂತ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರಲ್ಲಿ ಇದ್ದಂತೆ ಕಾಣಿಸ್ತೈತೆ. ಈ ಹಿನ್ನೆಲೆಯಲ್ಲಿ ತಮ್ಮ ರಾಜಕೀಯ ಶಕ್ತಿ ಬೆಳೆಸಿಕೊಂಡು ಹೋದ್ರೆ ಜೊತೆಗೆ ಜೆಡಿಎಸ್ ಅನ್ನು ಕುಗ್ಗಿಸುವ ಮೂಲಕ ಒಂದಷ್ಟು ಸ್ಟ್ರೆಂತ್ ಕಾಂಗ್ರೆಸ್ಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಡಿಕೆ ಶಿವಕುಮಾರ್ ಅವರ ಭವಿಷ್ಯದ ಪ್ಲಾನ್ ಆಗಿದ್ದಂತೆ ಕಾಣಿಸ್ತದೆ. ಅದೇ ಕಾರಣಕ್ಕೆ ಜೆಡಿಎಸ್ ಬಲ ಸಿಗ್ಗಿಸಲು ಜೆಡಿಎಸ್ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.